ಎಲ್ಲ ಸಂದರ್ಭ ಮನಸ್ಸಿಗೆ ನೆಮ್ಮದಿಯನ್ನ ಕೊಡ್ತದೆ, ದೈಹಿಕ ನೆಮ್ಮದಿಯನ್ನ ಕೊಡುತ್ತದೆ. ನಾನು ತಿಳಿದ ಹಾಗೆ ಸಂಗೀತ ಒಂದು ರೀತಿಯಲ್ಲಿ ಮನುಷ್ಯನನ್ನ ನಿಜ ಮನುಷ್ಯನನ್ನಾಗಿ ಮಾಡುತ್ತದೆ. ನಾವೆಲ್ಲರೂ ಮನುಷ್ಯರು ಒಪ್ಕೊಳ್ತೀನಿ, ಆದ್ರೆ ಎಲ್ಲರೂ ನಿಜ ಮನುಷ್ಯರಾಗಿ ಇರೋದಿಲ್ಲ. ನಮ್ಮೊಳಗಡೆ ಬೇರೆ ಬೇರೆ ರೀತಿಯಾದ ಗೋಡೆಗಳನ್ನ ಕಟ್ಕೊಂಡಿರ್ತೀವಿ, ನಮ್ಮ ಮನಸ್ಸುಗಳ ಬೇರೆ ಬೇರೆ ರೀತಿಯಾದ ವಿಚಾರಗಳನ್ನ ಕಟ್ಕೊಂಡಿರ್ತೀವಿ. ನಮ್ಮ ಮನೆಯಿಂದ ಇನ್ನೊಂದು ಮನೆಗೆ ಬೇರೆ ಬೇರೆ ಗೋಡೆಗಳನ್ನ ಹಾಕಿಕೊಂಡ ಹಾಗೆ, ಮೊದಲು ಹಾಗೆ ಇರಲಿಲ್ಲ ಈ ವಾತಾವರಣ. ಇವತ್ತು ಗೋಡೆಗಳನ್ನ ಎದುರು ಮನೆಯವ ನಮಗೆ ಕಾಣದ ಹಾಗೆ ಎತ್ತರದ ಕಂಪೌಂಡ್ಗಳನ್ನ ಹಾಕಿಕೊಂಡಿರುವ ಹಾಗೆ ಅದನ್ನ ದಾಟಿ ಇವತ್ತು ಮನಸ್ಸುಗಳಿಗೆ ಗೋಡೆಗಳನ್ನ ಹಾಕಿಕೊಳ್ಳುವ ಕೆಲಸವನ್ನ ಮಾಡ್ತಾ ಇದ್ದೀವಿ. ಬಹುಶಃ ಅಂತ ಗೋಡೆಗಳನ್ನ ಸರಿಸುವ, ಪರದೆಗಳನ್ನ ಸರಿಸುವ ಕೆಲಸವನ್ನ ನಿಜವಾಗಿಯೂ ಕೂಡ ಸಂಗೀತ ಮಾಡುತ್ತದೆ ಅನ್ನೋದನ್ನ ನಾವೆಲ್ಲರೂ ತಿಳ್ಕೊಳ್ಬೇಕು. ಒಂದು ಸಂಗೀತ ಪರರ ಮನೆಯಲ್ಲಿ, ಆ ಪಕ್ಕದ ಮನೆಯಲ್ಲಿ ಹಾಡ್ತಾ ಇದ್ರು ಕೂಡ ನಾವು ಕಿವಿಗೊಟ್ಟು ಕೇಳ್ತೀವಿ. ಜಗಳ ಆಡಿದ್ರೆ ಕೇಳೋದಿಲ್ಲ, ಕಿವಿಗೊಟ್ಟು ಕೇಳ್ತೀವಿ. ಅಲ್ಲೊಂದು ಏನು ಸುಂದರವಾದ ದನಿ ಬರ್ತಾ ಇದೆ ಅಂತ ಹೇಳಿ. ಅಂತಹ ಒಂದು ಸುಂದರವಾದ ಸಂಗೀತದ ಕಾರ್ಯಕ್ರಮವನ್ನ ಇವತ್ತು ರತ್ನಾಕರ್ ಅವರು ನಮ್ಗೆ ಮಾಡಿಕೊಟ್ಟಿದ್ದಾರೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಇವತ್ತು ಶಾಲೆಗಳ ಮಕ್ಕಳನ್ನ ತಂದು ಅವರಿಗೊಂದು ತರಬೇತಿಯನ್ನ ನೀಡಿ ಆ ಮಕ್ಕಳುಗಳಿಂದ ಕವಿಯ ಕಾವ್ಯವನ್ನ ಗಾಯನ ಮಾಡಿಸೋದಿದೆಯಲ್ಲ, ಒಂದು ನಿಜವಾದ ಸಾಂಸ್ಕೃತಿಕ ಪ್ರಜ್ಞೆಯನ್ನ ಮೂಡಿಸುವ, ಸಾಂಸ್ಕೃತಿಕ ವಿವೇಕವನ್ನ ಮೂಡಿಸುವ ಕೆಲಸವನ್ನ ರತ್ನಾಕರ್ ಅವರು ಮಾಡಿದ್ದಾರೆ ಅಂದ್ಕೊಂಡಿದ್ದೀನಿ. ಇವತ್ತು ಯಾವ ಶಾಲೆಯಲ್ಲೂ ಕೂಡ ಅಲ್ಲಿಯ ಶಿಕ್ಷಕರು ಇಂತಹ ಕೆಲಸವನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅವರಿಗೆ ಪಾಠ, ಪಠ್ಯ, ಅಂಕ ಇದು ಮುಖ್ಯ ಆಗಿರ್ತದೆ. ನಮ್ಮ ಶಾಲೆಯ ಮಕ್ಕಳುಗಳು ಈ ವರ್ಷದ ಶಾಲೆಯಲ್ಲಿ ತಾಲೂಕಿಗೆ ಪ್ರಥಮ ಬರಬೇಕು, ಜಿಲ್ಲೆಗೆ ಪ್ರಥಮ ಬರಬೇಕು ಅಂತಿರ್ತದೆ ಹೊರತು ಅದರ ಆಚೆ ಪಠ್ಯದ ಆಚೆ ಪಠ್ಯೇತರ ವಿಚಾರಗಳ ಬಗ್ಗೆ ಹೆಚ್ಚಿನ ತಲೆಯನ್ನ ಕೆಡಿಸ್ಕೊಳ್ಳೋದಿಲ್ಲ. ಅದರ ಆಚೆಯೂ ಕೂಡ ನಮ್ಮ ರತ್ನಾಕರ್ ಅವರು ಆ ಶಾಲೆಗಳಿಗೆ ಹೋಗಿ ಅಲ್ಲಿಯ ಮಕ್ಕಳನ್ನ ತಂದು ಅವರಿಗೊಂದಿಷ್ಟು ಹಾಡುಗಳನ್ನ ಕಲಿಸಿದಿರಲ್ಲ. ಬಹುಶಃ ನೀವು ನಾಳೆ ಮತ್ತೆ ಅದನ್ನ ಬಯಸ್ತೀರಿ, ಈ ಹಾಡುಗಳನ್ನ ನಾನು ಹಾಡಬೇಕು, ಮತ್ತೊಂದು ವೇದಿಕೆಗೆ ಹೋಗ್ಬೇಕು ಅಂತ ಹೇಳಿ. ಈ ತರದ ಸಾಂಸ್ಕೃತಿಕ ವಾತಾವರಣವನ್ನು ನಿರ್ಮಿಸುವ ಕೆಲಸವನ್ನ ರತ್ನಾಕರ್ ಅವರು ಮಾಡಿದ್ದಾರೆ ಎನ್ನುವ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ಕೊಳ್ತಾ, ಈ ಪುಸ್ತಕದ ಬಗ್ಗೆ ನಾನು ಹೆಚ್ಚಿಗೆ ಮಾತನಾಡೋದಿಲ್ಲ. ನಾನು ಹೊಸಮನೆ ಸರ್ ಅವರಿಗೆ ಮೊದಲು ಮಾತಾಡಕೊಟ್ಟಿದ್ದೆ, ನಾನು ಕಡಿಮೆ ಮಾತಾಡಬೇಕು ಅನ್ನೋ ಕಾರಣಕ್ಕಾಗಿ. ಯಾಕಂದ್ರೆ ಪುಸ್ತಕವಾಗಿ ನಾವು ಅದೆಷ್ಟು ಧರ್ಮಕ್ಕಾಗಿ, ಜಾತಿಗಾಗಿ ನಾವು ಅದೆಷ್ಟು ಮನಸ್ಸನ್ನ ಕೆಡಿಸ್ಕೊಳ್ತಾ ಇದ್ದೀವಿ ಅಂತ ಹೇಳಿ, ಎಷ್ಟು ಸಂಘರ್ಷಗಳು ನಮ್ಮ ಎದುರುಗಡೆ ನಡೀತಾ ಇದ್ದೇವೆ ಅಂತ ಹೇಳಿ, ಒಬ್ಬರನ್ನೊಬ್ಬರು ಪ್ರೀತಿಸ್ಲಿಕ್ಕೆ ಸಾಧ್ಯ ಆಗದಷ್ಟರ ಮಟ್ಟಿಗೆ ಬೆಳೆದಿದ್ದೀವಿ. ಮನೆಯ ಎದುರುಗಡೆ ನಮ್ಮನ್ನ ಸಂಕೇತಿಸುವಂತಹ ಬಾವುಟಗಳನ್ನ ಹಚ್ಕೊಳ್ತಾ ಇದ್ದೀವಿ. ಹಿಂದೆ ಇದೆಲ್ಲ ಬೇರೆಯವರ ಮನೆಯ ಬಿರಿಯಾನಿ ನಮ್ಮ ಮನೆಗೆ ಬರ್ತಿತ್ತು. ಆ ಮನೆಯಲ್ಲಿ ಹಬ್ಬ ಆದಾಗ ನಮ್ಮ ಮನೆಯ ಪಾಯಸ ನಮ್ಮ ಮನೆಯಲ್ಲಿ ಹಬ್ಬ ಆದಾಗ ಆ ಮನೆಗೆ ಪಾಯಸ ಹೋಗ್ತಿತ್ತು. ಇವತ್ತು ಹಾಗಿಲ್ಲ. ಅವರು ಯಾರೋ ಅನ್ನುವ ಬಣ್ಣದ ಬಾವುಟ ಅವರ ಮನೆಯ ಎದುರುಗಡೆ, ನಾನ್ಯಾರೋ ಅನ್ನುವ ಬಾವುಟ ನನ್ನ ಮನೆಯ ಎದುರುಗಡೆ. ಇದು ಬಹಳ ಧರ್ಮ ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರ. ಮುಂದೊಂದು ದಿನ ಇದು ಎಲ್ಲಿಯವರೆಗೆ ಮುಟ್ತದೋ ಗೊತ್ತಿಲ್ಲ. ಬಹಳ ಅಪಾಯಕಾರಿಯಾಗಿರುವ, ನಮ್ಮಿಂದ ಬೇರ್ಪಡಿಸುವ, ನಮ್ಮ ಮಕ್ಕಳನ್ನ ನಮ್ಮ ಮಕ್ಕಳಿಂದ ಬೇರ್ಪಡಿಸುವ ಒಂದು ನಮಗೆ ಅರಿವಿಲ್ಲದ ಸೂಕ್ಷ್ಮತೆಗಳು ನಮ್ಮ ಸಮಾಜದೊಳಗಡೆ ನಡೀತಾ ಇದೆ. ಅದನ್ನ ಹೇಳ್ತಾ ಇದ್ದಾರೆ ಇಷ್ಟು ಸೂಕ್ಷ್ಮವಾಗಿ. ಯಾವ ಮೇರು ಕವಿಗೂ ಕಡಿಮೆ ಇಲ್ಲದ ರೀತಿಯಲ್ಲಿ ಈ ಕವಿತೆಯನ್ನ ಕಟ್ಟಿದ್ದಾರೆ. ನೋಡ್ರಿ, ಒಬ್ಬ ಕವಿ ಆಗ್ಲಿಕ್ಕೆ 100 ಪುಸ್ತಕಗಳನ್ನೇ ಬರೀಬೇಕಂತೇನಿಲ್ಲ. ಒಂದು ಕಮಲ ಸಂಕಲನದ ಅಷ್ಟು ಹಾಡುಗಳು ಚೆನ್ನಾಗಿರ್ಬೇಕಂತೆ. ದೇವನೂರು ಮಹಾದೇವ್ ಎಷ್ಟು ಬರ್ತಿದ್ದಾರೆ? ಈ ನಾಡಿನಲ್ಲಿ ದೇವನೂರು ಮಹಾದೇವಕ್ಕಿಂತ ದೊಡ್ಡ ಸಾಹಿತಿಗಳನ್ನ ನಾವು ಮೊದಲ ಪಂಥದಲ್ಲಿ ಗುರುತಿಸಲಿಕ್ಕೆ ಸಾಧ್ಯ ಉಂಟಾ? ಬೇರೆಯವರೆಲ್ಲ ಬರೆದಷ್ಟು ಕಾವ್ಯಗಳನ್ನ, ಕಥಾ ಸಂಕಲನಗಳನ್ನ ಅಥವಾ ಪುಸ್ತಕಗಳನ್ನ ದೇವನೂರು ಮಹಾದೇವ್ ಬರೆದಿಲ್ಲ. ಆದ್ರೆ ಮೊದಲ ಪಂಕ್ತಿಯಲ್ಲಿರುವವರು ಈ ನಾಡಿನಲ್ಲಿ ದೇವನೂರು ಮಹಾದೇವ್ ಬರೆದ ಪುಸ್ತಕಗಳು ಸಾಕು ಅವರು ಹೇಳೋದನ್ನ ಹೇಳೋದಕ್ಕೆ. ಒಂದು ಪುಸ್ತಕದಲ್ಲಿ ಒಂದು ಹಾಡು ಚೆನ್ನಾಗಿದ್ರೆ ಸಾಕು, ಒಂದು ಕವಿತೆ ಅರ್ಥಪೂರ್ಣವಾಗಿದ್ರೆ ಸಾಕು. ಅಂತದೊಂದು ಕವಿತೆ ನಿಜಕ್ಕೂ ಕೂಡ ಅವರ ಇಡೀ ಪುಸ್ತಕದ ಅಥವಾ ಅವರ ನಮ್ಮ ಬದುಕಿನ ಆಶ್ರಯವಾಗಿ ಈ ಕವಿತೆಯನ್ನು ಕಟ್ಟಿದರೆ ನಾವೆಲ್ಲರೂ ಮಾಡಬೇಕಾಗಿದ್ದು ಕಟ್ಟಬೇಕಿಹ ಕೆಟ್ಟ ಮನವನ್ನು ಸ್ವೇಚ್ಛೆಯಲ್ಲಿ ಬಿಟ್ಟಿರುವರು. ಕೆಟ್ಟ ಮನಸ್ಸುಗಳಿದೆಯಲ್ಲ, ಅವೆಲ್ಲವನ್ನ ಒಂದು ಕಡೆ ಕಟ್ಟಬೇಕಾಗಿರುವ ನಾವುಗಳು ಅವುಗಳನ್ನ ಅವರು ಮಾಡಿದ್ರೆ ಮಾಡ್ಕೊಂಡು ಹೋಗ್ಲಿ ಅಂತೇಳಿ ಸ್ವೇಚ್ಛೆಯಲ್ಲಿ ಬಿಟ್ಟಿದ್ದೀನಿ ಅಂತೇಳಿ ಒಂದು ರೀತಿ ಹತಾಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೋವಿನಲ್ಲಿ ಹೇಳ್ತಾ ಇದ್ದಾರೆ. ಕಂಬ ಅನ್ನೋದು ಅದು ಬಾಯಲ್ಲಿ ಅಷ್ಟೇ ಇಲ್ಲ, ಕಂಬ ಹೇಳುವಾಗ ಎದೆಯಿಂದ ಹೊಟ್ಟೆಯಿಂದ ಎಲ್ಲವೂ ಒಂಥರ ಜುಮ್ ಅನ್ಸುತ್ತೆ. ಅಂತಹ ಹೆಸರಿನ ಪ್ರಶಸ್ತಿಯನ್ನ ಮಹನೀಯರಿಗೆ ಕೊಟ್ಟಿದ್ದಾರೆ, ಸಾಧಕರಿಗೆ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ಅಭಿನಂದನೆಗಳು. ಹಾಡಿದ ಮಕ್ಕಳುಗಳಿಗೂ ಅಭಿನಂದನೆಗಳು. ಪಂಪ ನಡೆದಾಡಿದ ನೆಲ ನಮ್ಮದು. ಬನವಾಸಿಯಂತಹ ಆ ಬನವಾಸಿಯ ಈ ನಾಡಿನ ಮೊದಲ ರಾಜಧಾನಿಯಲ್ಲಿ ನಾವೆಲ್ಲರ ಇದ್ದೀವಿ ಅನ್ನೋದೇ ನಮ್ಮ ಹೆಮ್ಮೆ. ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ಅಭಿನಂದಿಸ್ತೇನೆ. ರತ್ನಾಕರ್ ಅವರ ಇನ್ನೂ 16 ಕೃತಿಗಳು ಹೊರಗೆ ಬರುವಂತಾಗ್ಲಿ, ಈ ನಾಡಿನಾದ್ಯಂತ ಪ್ರಸರಿಸುವಂತಾಗ್ಲಿ ಎನ್ನುವ ಮಾತನ್ನು ಹೇಳಿ ಅವಕಾಶಕ್ಕಾಗಿ ಅಭಿನಂದಿಸ್ತೇನೆ. ಧನ್ಯವಾದಗಳು.
ನಾನು ಏನ್ ಮಾತಾಡಬೇಕು ಅಂತ ಭಾವುಕನಾಗ್ತಾ ಇದ್ದೀನಿ. ಕಾವ್ಯಂ ಶ್ರೀನಿವಾಸ ಮೂರ್ತಿ ಅವರ ಗೀತೆಗಳನ್ನ ಓದ್ಕೊಂಡಾಗ ನಾನು ಒಂದಷ್ಟು ಚಿಂತನೆ ಮಂಥನಗಳನ್ನ ಮಾಡ್ಕೊಂಡಿದ್ದೆ. ಅವರು ಕೂಡ ನೀವು ಆ ಒಂದು ಬಂಡಾಯದ ಕೆಲವು ಭಾವಗಳನ್ನ ಬಿತ್ತರಿಸಿದ್ರಲ್ಲ, ಅವು ನಮ್ಮನ್ನ ಜಾಗೃತಗೊಳಿಸ್ತಾ ಇರತ್ತೆ ಯಾವತ್ತೂ. ಅಂತಹ ಅದ್ಭುತ ಗೀತೆಗಳನ್ನ ಇವತ್ತು ನಾವೆಲ್ಲ ಹಾಡ್ತಾ ಇದೀವಿ, ಮಕ್ಕಳಿಗೆ ಕೂಡ ಅದು ಉಣಬಡಿಸ್ತಾ ಇದೀವಿ. ಅದರಲ್ಲಿ ಇನ್ನೊಂದು ಸಾಲುಗಳು ಸರ್ ಮಾತಾಡ್ತಾ ಬಂದು ಬುದ್ಧ ಅನ್ನೋದು, ಅಲ್ಲಿ ಒಂದು ಬುದ್ಧನ ಬಗ್ಗೆ ಕಾವ್ಯ ಶ್ರೀನಿವಾಸ ಮೂರ್ತಿ ಅವರು ಒಂದು ಗೀತೆ ಬರೆದಿದ್ದಾರೆ. ಅದನ್ನ ನಾನು ಹಾಡ್ಬೇಕು, ಎಲ್ಲರೂ ಹಾಡಾದ್ಮೇಲೆ ಹಾಡ್ತೀನಿ, ಯಾಕೆಂದ್ರೆ ಒಂದು ಬೇರೆಯವರಿಗೆ ಅವಕಾಶ ಸಿಗ್ಲಿ. ಬುದ್ಧ ಬಂದ ದಾರಿಯಲ್ಲಿ ನಾನು ಬಂದೆ, ಬುದ್ಧ ಬಂದ ದಾರಿಯಲ್ಲೇ ನಾನು ನಿಂದೆ, ಆದ್ರೆ ಬುದ್ಧ ಕಂಡ ಬೆಳಕನ್ನ ಕಾಣದಾದೆ ನಾನು. ಇಲ್ಲಿ ದಾಸ ಶರಣರು, ಕವಿ ಸಂತರು, ಶ್ರೇಷ್ಠರು, ಮಹಾನುಭಾವರು ಇದೇ ನೆಲದಲ್ಲಿ ಓಡಾಡಿದ್ದಾರೆ. ಆ ನೆಲದಲ್ಲೇ ನಾವು ಓಡಾಡ್ತಾ ಇದೀವಿ. ಅವರು ಕಂಡ ಬೆಳಕು ನಮಗೆ ಯಾಕೆ ಕಾಣ್ತಾ ಇಲ್ಲ? ಎಂಥ ಅದ್ಭುತ ಸಾಲುಗಳು! ಅಂತಹ ಗೀತೆಗಳ ಸಮುಚ್ಚಯ ಭಾವಗೀತೆಗಳು, ಕನ್ನಡ ಪರ ಗೀತೆಗಳು, ಜನಪರ ಗೀತೆಗಳು. ಇಲ್ಲಿ ನಿಮಗೆ 3 ಮಾಧ್ಯಮಗಳಿವೆ. ಮೊದಲೇದು ಸಾಹಿತ್ಯ ಇದೆ ಒಂದೇ ಪುಸ್ತಕದಲ್ಲಿ, ಅದಕ್ಕೆ ಸಂಬಂಧಪಟ್ಟಂತಹ ಗೀತೆ ಇದೆ. ನೀವು ಸ್ಕ್ಯಾನ್ ಮಾಡಿದ್ರೆ ಆ ಗೀತೆ ಯೂಟ್ಯೂಬ್ ಅಲ್ಲಿ ಓಪನ್ ಆಗುತ್ತೆ. ಇದು 2ನೇ ಮಾಧ್ಯಮ. ಆದ್ರೆ 3ನೇ ಮಾಧ್ಯಮ ಆಗಿ ಕರೋಕೆ ಇದೆ. ಆ ಸ್ಕ್ಯಾನ್ ಮಾಡಿದಾಗ ಆ ಸಾಂಗಿನ ಕರೋಕೆ ಬರುತ್ತೆ. ಹಾಡುವಂತವರು ಬಹು ಬೇಗ ಹಾಡನ್ನ ಕಲಿತು ಹಾಡ್ಲಿಕ್ಕೆ ಅವಕಾಶವಾಗುವಂತಹ ಗೀತೆ ತಮಗೆಲ್ಲರಿಗೂ ಸಿಗತ್ತೆ. ಇದನ್ನ ಪಡ್ಕೊಂಡೇ ಹೋಗ್ಬೇಕು ಅಂತ ಕೇಳ್ಕೊಳ್ತಾ ನನ್ನ ಕವನ ಸಂಕಲನವನ್ನ ಈ ಸಂದರ್ಭದಲ್ಲಿ ಬಿಡುಗಡೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಕಾವ್ಯಂ ಶ್ರೀನಿವಾಸ ಮೂರ್ತಿ ಅವರಿಗೆ ಹೃದಯಾಂತರಾಳದ ಧನ್ಯವಾದಗಳನ್ನ ಸಮರ್ಪಿಸಿಕೊಳ್ಳುತ್ತಾ, ಅದನ್ನ ಅತ್ಯಂತ ಸೊಗಸಾಗಿ ಪರಿಚಯ ಮಾಡಿದಂತಹ ನನ್ನ ಗುರುಗಳಿಗೂ ತಮ್ಮ ಮನದಾಳದ ಭಾವಗಳೊಂದಿಗೆ ಅದಕ್ಕೊಂದು ಅರ್ಥಪೂರ್ಣವಾದಂತಹ ಒಂದು ಎಂಡಿಂಗ್ ಕೊಟ್ಟಿದ್ದಾರೆ ನಮ್ಮ ಇವರು ವಾಸರೆ ಸರ್ ಅವರು. ದೂರದಿಂದ ಬಂದು ಇಷ್ಟೊಂದು ನಮ್ಮ ಜೊತೆ ಇದ್ದು ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಂಡಿದ್ದಾರೆ. ಅವರಿಗೂ ಕೂಡ ಹೃದಯಾಂತರದ ವಂದನೆಗಳನ್ನು ಸಮರ್ಪಿಸಿಕೊಳ್ಳುತ್ತಾ, ನನ್ನ ಕವನ ಸಂಕಲನದಲ್ಲಿ ಒಂದು 2ನೇ ಗೀತೆ ಇದೆ, ಊಕ ನಾಕ ಅಂತ ಹೇಳ್ಬಿಟ್ಟು. ಅದ ಈಗಾಗಲೇ ನನ್ನ